ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಿರಿಯೂರು ತಾಲೂಕು ಹಿರಿಯೂರು ಕಸಬಾ ಹಿರಿಯೂರಿಗೆ ಕೇವಲ ಇಲ್ಲಿಗೆ 5 ಕಿಲೋಮೀಟರ್ ಆಗುತ್ತೆ. ಹೈವೇಯಿಂದ ಅಂದರೆ ಬೆಂಗಳೂರು ಟು ಬಳ್ಳಾರಿ ಹೈವೇಗೆ ಕೇವಲ 1.5 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇದು 10 ಎಕರೆ ಮಾರುವಂಥ ಅಡಿಕೆ ಸಸಿ ಹಾಗೂ ತೆಂಗಿನ ತೋಟ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಇದೆ, ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ಹಿರಿಯೂರಿಗೆ ಕೇವಲ 5 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ, ಅಂದರೆ ಹಿರಿಯೂರು ಕಸಬಾ. ಇನ್ನು ಬೆಂಗಳೂರಿಗೆ ಒಂದು 155 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು NH4 ಅಂದರೆ NH 150 ಇಲ್ಲಿಗೆ ಕೇವಲ 1.5 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ಮೊದಲನೇದಾಗಿ ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಬ್ಲ್ಯಾಕ್ ಸಾಯಿಲ್, ನಿಮಗೆ ರೆಡ್ ಮಣ್ಣು ನಡೆಸಿದ್ದಾರೆ, ಆದರೆ ಬ್ಲ್ಯಾಕ್ ಸಾಯಿಲು ಅಡಿಕೆ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಎರಡನೇದಾಗಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ನೀರಿಂದ ಯಾವುದೇ ರೀತಿ ಈ ಭಾಗದಲ್ಲಿ ಸಮಸ್ಯೆ ಇಲ್ಲ. ನಿಮಗೆ ಹಿರಿಯೂರು ಭಾಗದಲ್ಲೇ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ನೀವು ನಾನು ಹೇಳೋದಲ್ಲ, ಸ್ಥಳಕ್ಕೆ ಒಂದು ಸಾರಿ ಭೇಟಿ ಕೊಟ್ಟಾಗ ಅಕ್ಕಪಕ್ಕದಲ್ಲಿ ಎಲ್ಲವೂ ವಿಚಾರಿಸಿ. ಜೊತೆಗೆ ಈ ಜಮೀನಲ್ಲಿ ಹಲಸು, ಮಾವು, ಪ್ರತಿಯೊಂದು ಜಾತಿಯ ಗಿಡವನ್ನು ಕೂಡ ಬೆಳೆದಿದ್ದಾರೆ. ಸುತ್ತಲೂ ಫಿನ್ಸಿಂಗ್ ಆಗಿದೆ, ಸುತ್ತಲೂ ಟೀಕು, ಇನ್ನೂ ಬೇರೆ ಬೇರೆ ಆದಂಥ ಗಿಡಗಳನ್ನು ಬೆಳೆದಿದ್ದಾರೆ ಫಿನ್ಸಿಂಗ್ ಜಾಗದಲ್ಲಿ ಸುತ್ತಲೂ ಕೂಡ. ಇನ್ನು ತೆಂಗು ಈಗಾಗಲೇ ಬೆಳೆ ಕೊಡ್ತಾ ಇದೆ, ನೀವು ನೋಡ್ತಾ ಇದ್ದೀರ, ತೆಂಗು ಬೆಳೆ ಕೊಡ್ತಾ ಇದೆ. ಅಡಿಕೆ ಈಗ ಸದ್ಯಕ್ಕೆ 2.5 ವರ್ಷದ್ದು, ಇನ್ನೂ ಒಂದು 2.5 ವರ್ಷ ಬೇಕಾಗುತ್ತೆ ಅಡಿಕೆ ಬೆಳೆ ಕೊಡೋದಕ್ಕೆ. ಆದರೆ ತೆಂಗಿನ ಗಿಡ ಮಧ್ಯೆ ಹಾಕಿರುವಂಥ ಅಡಿಕೆ ಸಸಿ ಇನ್ನೂ 2.5 ವರ್ಷ ಬೇಕಾಗುತ್ತೆ. ಜೊತೆಗೆ ಈಗಾಗಲೇ ತೆಂಗು ಸಬ್ಸೆಂಟಾಗಿ ಬೆಳೆ ಕೊಡ್ತಾ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ನಿಮಗೇನಾದರೂ ಬೇಕಂದರೆ ನಾನು ಯಾವುದೇ ವೀಡಿಯೋದಲ್ಲಿ ಹೇಳಿದರೂ ಕೂಡ, ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ, ಸ್ಥಳಕ್ಕೆ ಭೇಟಿ ಕೊಡಿ. ಆ ಸ್ಥಳದಲ್ಲಿ ನಿಂತ್ಕೊಂಡು ಅಕ್ಕಪಕ್ಕದಲ್ಲಿ ವಿಚಾರಿಸಿ, ಪ್ರತಿಯೊಬ್ಬರನ್ನು ಕೂಡ ವಿಚಾರಿಸಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ದಿಢೀರ್ನೆ ಬೆಲೆ ವಿಪರೀತ ಏರ್ತಾ ಇದೆ. ಕಾರಣ ನನಗೂ ಗೊತ್ತಿಲ್ಲ, ಅದನ್ನು ನಾನು ಯಾವುದೇ ರೀತಿ ಹೇಳೋಕ್ಕೂ ಹೋಗೋದಿಲ್ಲ ಆ ವಿಚಾರವಾಗಿ. ಆದ್ದರಿಂದ ಅಂಥ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸ್ಬೇಕು. ಅದರ ಬೆಲೆ, ಅಲ್ಲಿ ಯಾವುದಾದ್ರೂ ಕಾಂಟ್ರವರ್ಸಿ ಇದೆಯಾ, ಎಲ್ಲವೂ ಕೂಡ ನಾವು ಹೇಳಿರ್ತೀವಿ. ಆದರೆ ಕೆಲವೊಂದು ವಿಚಾರದಲ್ಲಿ ಈ ಜಮೀನಿನ ಮಾಲೀಕರು ಕೆಲವೊಂದು ವಿಚಾರವನ್ನು ಮುಚ್ಚಿಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಅದು ನಿಮಗೆ ಅಲ್ಲಿ ಉಪಯೋಗ ಆಗುತ್ತೆ ವಿಚಾರಿಸಿದ್ರೆ. ಇನ್ನು ನೀರಿನ ಸ್ಥಿತಿ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ, ನೀರಿನ ಸ್ಥಿತಿ ಚೆನ್ನಾಗಿದೆ. ತಾರ್ ರೋಡ್ ಅಟ್ಯಾಚು, ನೀವು ಆರಂಭದಲ್ಲಿ ನಾನು ನಿಮಗೆ ದಾರಿ ತೋರಿಸಿದ್ದೀನಿ. ತಾರ್ ರೋಡ್ ಅಟ್ಯಾಚು, ಹೈವೇಯಿಂದ ಕೇವಲ 1.5 ಕಿಲೋಮೀಟ್ರು, ನಿಮಗೆ 10 ನಿಮಿಷದೊಳಗೆ ಅಲ್ಲಿಗೆ ಜಮೀನು ಹತ್ರ ಬಂದುಬಿಡ್ಬೋದು. ಹೈವೇಯಿಂದ ಒಳ್ಳೆ ರೋಡ್ ಇದೆ, ಒಳ್ಳೆ ಲೊಕೇಶನ್ ಕೂಡ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸ್ಬೋದು. ಜೊತೆಗೆ ಇದರ ಬೆಲೆ, ಇದನ್ನು ಹೇಳುವುದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ. ಜೊತೆಗೆ ಈ ವಿಚಾರದಲ್ಲಿ ಅಂದರೆ ಕಾಲ್ಸ್ ರಿಸೀವ್ ಮಾಡಿಲ್ಲ ಅಂದರೆ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ, ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ. ನೀವು ನಮ್ಮನ್ನು ಡೈರೆಕ್ಟಾಗಿ ಬಂದು ಆಫೀಸ್ ಹತ್ರನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಜಮೀನು ವಿಚಾರಕ್ಕೆ ಬಂದರೆ ಒಂದು ಒಳ್ಳೆ ಲೊಕೇಶನ್, ತುಂಬ ಚೆನ್ನಾಗಿದೆ. ಹಿರಿಯೂರಿಗೆ ನಿಯರ್ ಆಗೋದ್ರಿಂದ ಡೈರೆಕ್ಟ್ ಓನರ್, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ನಾನು ಬೆಲೆ ವಿಚಾರಕ್ಕೆ ಬರ್ತೀನಿ. ಓನರ್ ಹೇಳುವ ಕಾರಣ ಅಂದರೆ ಓನರೇ ನನಗೆ ಹೇಳಿರುವ ಕಾರಣ ಬೆಲೆಯನ್ನು ಹೇಳ್ಬೇಡಿ. ನೀವು ಈ ಜಮೀನಿನ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ನಮ್ಮ ನಂಬರ್ ಕೊಡಿ, ಅವರೇ ನಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಲಿ ಅಂತ ಹೇಳಿದ್ದಾರೆ. ಆ ವಿಚಾರವಾಗಿ ನಾನು ಇದರ ಬೆಲೆ ನಿಮಗೆ ಡಿಸ್ಪ್ಲೇ ಮಾಡೋಕ್ಕೆ ಹೋಗೋದಿಲ್ಲ. ನೇರವಾಗಿ ಓನರ್ನೇ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕಾದರೆ.
ಇಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸ್ಥಳಕ್ಕೆ ಒಂದ್ಸರಿ ಭೇಟಿ ಕೊಡಿ. ಇಷ್ಟ ಆಯಿತು ಅಂದ ತಕ್ಷಣ ಒಂದ್ಸರಿ ಭೇಟಿ ಕೊಡಿ, ಎಲ್ಲವೂ ನಿಮಗೆ ತಿಳಿಯುತ್ತೆ. ಇನ್ನು ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.